ಅನುದಾನ ಕೊಟ್ಟಿರೋದಕ್ಕೆ ಮತ್ತೆ ಇನ್ನೂ 2 ತಿಂಗಳಲ್ಲಿ ಇನ್ನೂ ಒಂದು 4,12,500 ರೂಪಾಯಿ ಕೊಡ್ತೀವಿ. ಮತ್ತೆ ನಿಮ್ಗೆ ಇವಾಗ ಡಾಕ್ಯುಮೆಂಟ್ಸ್ ಎಲ್ಲಾನು ನಮ್ಮ ಹೇಳಿದ್ದೀನಿ, ನೀವು ಕೊಟ್ರೆ 1 ತಿಂಗಳ ಒಳಗಡೆ ನಿಮಗೆ ಸರ್ಕಾರಿ ನೌಕರಿ ಸಿಗುತ್ತೆ. ಬಟ್ ನೀವು ಬೇಗ ಸ್ವಲ್ಪ ಕೆಲವೊಂದು ಡಾಕ್ಯುಮೆಂಟ್ಸ್ ಬೇಕು ನಿಮ್ಮ ಕಡೆಯಿಂದ ಕೊಡಿ, ಅದನ್ನ ಇಮಿಡಿಯೇಟ್ ಆಗಿ ಮಾಡಿಸ್ಕೊಡೋಣ. ಇವಾಗ 4,12,500 ರೂಪಾಯಿ ನಿಮ್ಮ ಅಕೌಂಟ್ ಏನ್ ಬಂದಿದೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆ, ಅದು ಏನ್ ದಾಖಲೆ ಚೆಕ್ ಲಿಸ್ಟ್ ಕೊಟ್ಟಿದ್ದಾರೆ. ಇದು ಸರ್ಕಾರ ಸಂಪೂರ್ಣವಾಗಿ ಪ್ರತಿಭಟನೆಯನ್ನ ಬಿಬಿರವ್ರ ಮುಖಾಂತರ ಮತ್ತು ಅಂಬೇಡ್ಕರ್ ವೃತ್ತದಲ್ಲಿ ಇವತ್ತು ನಾವು ಸಮಾವೇಶ ನಡೆಸ್ತಾ ಇದ್ದೀವಿ. ಕಾರಣ ಇಷ್ಟೇ, 7ನೇ ತಾರೀಕು ಒಬ್ಬ ಪರಿಶಿಷ್ಟ ಜಾತಿಯ ದಲಿತ ಒಬ್ಬ ಕಾರು ಚಾಲಕ 7ನೇ ತಾರೀಕು ಕೆಲವಾರು ನೋವುಗಳಿಂದ ಅವರಿಗೆ ಕೆಲವರು ಕಾರು ಚಾಲಕನ ಹುದ್ದೆಯನ್ನ ಸರ್ಕಾರಿ ಹುದ್ದೆಯನ್ನ ಕೊಡಿಸ್ತೀನಿ ಅಂತ ಹೇಳಿ ಇವತ್ತಿನ ವಿಚಾರವನ್ನು ನಮ್ಮ ಮುಖಂಡರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನೇನು 3 ದಿನಗಳಲ್ಲೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ದೇಶ ಸ್ವಾತಂತ್ರ್ಯ ಬಂದು 74 ವರ್ಷಗಳ ಕಳೆದಿಸಿಗ್ತಾ ಇಲ್ಲ. ಪ್ರತಿಯೊಬ್ಬರು ಕೂಡ ಅತಂತ್ರದ ಸ್ಥಿತಿಯಲ್ಲಿ ಬದುಕುವಂತಹ ಪರಿಸ್ಥಿತಿ ಒದಗಿದೆ. ಬಂಧುಗಳೇ, ಇವತ್ತು ಸ್ವಾತಂತ್ರ್ಯ 75 ವರ್ಷಗಳಾಗಿದೆ. ಇನ್ನು ಯಾರಿಗೂ ಕೂಡ ಸ್ವಾತಂತ್ರ್ಯ ಬಂದಿರತಕ್ಕಂತ ಒಂದು ಸನ್ನಿವೇಶಗಳು ಒದಗಿ ಬಂದಿಲ್ಲ. ಧೈರ್ಯವಾಗಿ ಧೈರ್ಯ ಯಾರಿಗೂ ಇಲ್ಲದಾಗಿದೆ. ಇವತ್ತು ಸರ್ಕಾರಿ ಮತ್ತು ಗುತ್ತಿಗೆ ನೌಕರರು ಕೂಡ ಅವರು ಬಹಳ ಕಷ್ಟಕರ ಪರಿಸ್ಥಿತಿಯಲ್ಲಿ ಇವತ್ತು ಬದುಕ್ತಾ ಇದ್ದಾರೆ. ಇದಕ್ಕೆಲ್ಲ ಉದಾಹರಣೆ ಅಂದ್ರೆ ಇತ್ತೀಚೆಗೆ ನೇಣಿಗೆ ಶರಣಾಗಿರ್ತಕ್ಕಂಥ ಬಾಬು ಅವರೇ ಉತ್ತಮ ಉದಾಹರಣೆ. ಆದ್ರಿಂದ ಇವತ್ತು ಯಾರಿಗೆ ಬಂತು, ಎಲ್ಲಿಗೆ ಬಂತು, 47ರ ಸ್ವಾತಂತ್ರ್ಯ ಅನ್ನುವಂತ ಹಾಡುಗಳು ಮತ್ತೆ ಆಡಬೇಕು ಅನ್ನೋ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೊಳ್ತಾ ಇದ್ದೀವಿ. ಬಾಬೂಜಿ ನಗರದಲ್ಲಿ ಒಬ್ಬ ಹುಡುಗ ಪೆಟ್ರೋಲ್ ಬಂಕ್ ಅಲ್ಲಿ ಯಶವಂತ್ ಅಂತ ನೇಣಿಗೆ ಶರಣಾದ. ಇಲ್ಲಿ BB ರೋಡಲ್ಲಿ ಚಾಮರಾಜಪೇಟೆ ಹುಡುಗ ಅವನಿಗೆ ಮಾಡಲಾದ. ಇವು ಯಾವನು ಅಟ್ರಾಸಿಟಿ ಕೇಸುಗಳು ಮಾಡದೆ ಪೆಂಡಿಂಗ್ ಇಟ್ಟಿದ್ದಾರೆ. ಇದು ನಾವು ಒತ್ತಾಯ ಮಾಡಿದಕ್ಕೆ ಮಾತ್ರ ಇವರು ಏನೋ ದಲಿತ ಹುಡುಗನ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ ಬಾಪೂಜಿ ನಗರದ ನಿವಾಸಿ 13ನೇ ವಾರ್ಡಿನ ಯಶವಂತ್ ಅಂತೇಳಿ ಆ ಹುಡುಗನ ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಂಡು ಆಗಿರ್ತಕ್ಕಂಥ ಒಂದು ಸಂದರ್ಭ ಇದೆ. ಈಗ ಇವರ ಕುಟುಂಬಕ್ಕೆ ನಾವು ಅವ್ರ ಜೊತೆಗಿದ್ದೀವಿ. ಅವರ ತಂದೆ ತಾಯಿಗೆ ನಿನ್ನೆ ಕೂಡ ಹೋಗಿ ನಾವು ಸಾಂತ್ವನವನ್ನ ಹೇಳಿ